ಕಣ್ಣು ಹಾಯಿಸಿದ ಕಡೆಯೆಲ್ಲ ರಾರಾಜಿಸುತ್ತಿರುವ ಕೇಸರಿ ಧ್ವಜಗಳು, ರಸ್ತೆಯುದ್ದಕ್ಕೂ ಭಗವಾ ಟೋಪಿ ಹಾಗೂ ಶಾಲು ಧರಿಸಿ ಸಂಭ್ರಮದಿಂದ ಹೆಜ್ಜೆ ಹಾಕುತ್ತಿರುವ ಜನಸಾಗರ. ಇಂತಹದೊಂದು ಭವ್ಯ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಗುರುಮಠ ಕಲ್ಪಟ್ಟಣ. ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿಯ ವತಿಯಿಂದ ಆಯೋಜಿಸಲಾಗಿದ್ದ ಈ ಶೋಭಾಯಾತ್ರೆಯು ಪಟ್ಟಣದ ನಗರೇಶ್ವರ ದೇವಸ್ಥಾನದಿಂದ ಆರಂಭಗೊಂಡು ಪ್ರಮುಖ ಬೀದಿಗಳ ಮೂಲಕ ಸಾಗಿ ರಾಮನಗರವನ್ನು ತಲುಪಿತು. ಮಕ್ಕಳ ಮನಮೋಹಕ ನೃತ್ಯ, ಗೊಂಬೆಯಾಟ ಹಾಗೂ ಡೊಳ್ಳು ಕುಣಿತ ಮೆರವಣಿಗೆಗೆ ಕಳೆ ನೀಡಿದವು. ಮಹನೀಯರು, ಸಂತರು, ಸಮಾಜ ಸುಧಾರಕರು ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ರಾಜದಾರ್ಶನಿಕರ ಸ್ತಬ್ಧಚಿತ್ರಗಳು ಎಲ್ಲರ ಗಮನ ಸೆಳೆದವು. ಈ ಮೆರವಣಿಗೆಯು ಹಿಂದೂ ಬಾಂಧವರನ್ನು ಒಗ್ಗೂಡಿಸುವ ಕಹಳೆಯಂತೆ ಭಾಸವಾಯಿತು. ಭವಿಷ್ಯದ ಕೆಲಸಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ರು, ಆಶೀರ್ವಾದವನ್ನು ಮಾಡಿದ್ರು. ಇಂತಹ ಇತಿಹಾಸ ಇರುವಂತಹ ದೇಶದ ರಕ್ಷಣೆಯ ಹೊಣೆ, ಸಂರಕ್ಷಣೆಯ ಹೊಣೆ, ಶಾಸ್ತ್ರದ ರಕ್ಷಣೆಯನ್ನ ಶಸ್ತ್ರದಿಂದ. ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಭಾಗವಹಿಸಿದ್ದ ಮಲ್ಲಿಕಾರ್ಜುನ ಬಾಳಿಕಾಯಿಯವರು ಪ್ರೇರಣಾದಾಯಿ ಮಾತುಗಳನ್ನಾಡಿದರು. ಮಾತಾ ಮಾಣಿಕೇಶ್ವರಿ ವೇದ ಪಾಠಶಾಲೆಯ ಮಲ್ಲಿಕಾರ್ಜುನ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಸಮಿತಿಯ ಅಧ್ಯಕ್ಷರಾದ ಪನ್ನಾಲಾಲ ಪಟೇಲ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಪ್ರವೀಣಜಿ ಕುಲಕರ್ಣಿ, ಬಿಜೆಪಿ ಯುವ ಜಿಲ್ಲಾಧ್ಯಕ್ಷ ಶ್ರೀಧರ ಸಾವ್ಕಾರ್, ಜಿಲ್ಲಾ ಕಾರ್ಯದರ್ಶಿ ಚಂದುಲಾಲ್ ಚೌಧರಿ ಹಾಗೂ ಬಸವರಾಜ್ ಸಂಜನೋಳ್, ಶ್ರೀನಿವಾಸ ಯಾದವ್, ಸತ್ಯನಾರಾಯಣ ತಿವಾರಿ, ಶಿವಾನಂದ ಬೂದಿ, ನರಸರೆಡ್ಡಿ ಪಾಟೀಲ್, ಗಡ್ಡೆ ಸುಗೂರ, ಸೂರ್ಯನಾರಾಯಣ ನೀರೆಟ್ಟಿ ಸೇರಿದಂತೆ ವಿವಿಧ ಸಮಾಜಗಳ ಮುಖಂಡರು, ಯುವಕರು, ಮಾತೆಯರು ಭಾಗವಹಿಸಿದ್ದರು.